ತುಂಬ ಜನ ಕೇಳ್ತಾ ಇದ್ರಿ ಎಲ್ಲ ಕಾಮೆಂಟಲ್ಲಿ DM ಎಷ್ಟಾಯಿತು ನೀವು ಜರ್ಮನಿಗೆ ಹೋಗೋದಕ್ಕೆ ಖರ್ಚು ಅಂತ. ನಾನು ತುಂಬ ಫ್ರೀ ಆಫ್ ಕಾಸ್ಟಲ್ಲಿ ಬಂದಿದ್ದು, ಎಲ್ಲ ನಮ್ಮ ಏಜೆನ್ಸಿಗೆ ಪೇ ಮಾಡ್ತೀನಿ ಅಂತ ಹೇಳಿದರು. ಏಕೆಂದರೆ ಜರ್ಮನಿಗೆ ನೀಡಿರೋದ್ರಿಂದ ಎಲ್ಲ ಅವರೇನೆ ಪೇ ಮಾಡಿಬಿಟ್ಟು ಕರ್ಸ್ಕೊತಾ ಇರೋದು. ಬಟ್ ನಾವು ತುಂಬ ಎಫರ್ಟ್ ಹಾಕಬೇಕು ಲ್ಯಾಂಗ್ವೇಜ್ ಕಲಿಯೋಕ್ಕೆ, ಅದಷ್ಟೇ ಮಾಡಿದ್ದು. ನಾನು ಅರೌಂಡ್ 20,000 ಅಷ್ಟೇ ಪೇ ಮಾಡಿದ್ದು, ನನಗೆಲ್ಲ ಫ್ರೀ ಸಿಕ್ಕಿತ್ತು. ಯಾಕಂದರೆ ನಾನು ಸ್ಟಾರ್ಟಿಂಗ್ ನಮ್ಮದೇ ಬ್ಯಾಚ್ ಆಗಿದ್ದರಿಂದ ಎಲ್ಲ ನಮಗೆ ಫ್ರೀ ಇತ್ತು. ಆಮೇಲೆ ಇದು 20,000 ಅಷ್ಟೇ. ಇನ್ನು ಬಾಕಿ ಅದು ನಾನು ಏನು ಖರ್ಚು ಮಾಡಿದ್ದೀನಿ ಅದೂ ನಮಗೆ ರೀಫಂಡ್ ಆಗುತ್ತೆ, ಏನು ವರಿ ಮಾಡೋಂಗಿಲ್ಲ. ಅದಕ್ಕೂ ಸ್ಲಿಪ್ಪೆಲ್ಲ ವಾಪಸ್ ಕಳಿಸಿದ್ದೀನಿ, ನಮಗೆ ಏಜೆನ್ಸಿಯವರು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ವಾಪಸ್ ಬಂತು ಅಂದರೆ ನಾನು ಫ್ರೀ ಆಫ್ ಕಾಸ್ಟ್ ಏನು ನಾನು ಖರ್ಚು ಮಾಡಿದೆ ಜರ್ಮನಿಗೆ ಬಂದಿದ್ದೀನಿ. ವಿತ್ ಎಲ್ಲ ಫ್ಲೈಟ್ ಟಿಕೆಟ್ ಎಲ್ಲನೂ ಅವರೇ ಪೇ ಮಾಡ್ತಾರೆ. ಆಮೇಲೆ ನಾನು ಖರ್ಚು ಮಾಡ್ಕೊಂಡಿದ್ದು ಅಂದರೆ ಪರ್ಸ್ನಲ್ ಖರ್ಚು. ನಾನು ಬಟ್ಟೆ ತೊಗೊಂಡಿದ್ದು, ಸೂಟ್ ಕೇಸ್, ಟ್ರಾಲಿ ಬ್ಯಾಗ್ ಅವಕ್ಕೆಲ್ಲ ಏನಿದೆ ಅದೆಲ್ಲ ನಾನು ಪರ್ಚೇಸ್ ಮಾಡಿದ್ದು. ನಾನು ಇಲ್ಲಿಗೆ ಬರಬೇಕು ಅಂತ ಎಲ್ಲ ಹೊಸದೇ ಪರ್ಚೇಸ್ ಮಾಡಿದ್ದೀನಿ. ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನಾನು ಹೊಸದೇ ತೊಗೊಂಡಿದ್ದು. ಯಾಕಂದರೆ ನಾನು ಕೆಲಸ ಮಾಡ್ತಿರುವಾಗ ಜಸ್ಟ್ 1-2 ತಿಂಗಳು ಸ್ಯಾಲ್ರಿ ನಾನು ಇಲ್ಲಿ ಬರೋದಕ್ಕೇ ಹಾಕಿದ್ದೀನಿ ತಗೊಬರೋಕ್ಕೆ. ಅದು ಬಿಟ್ಟರೆ ಬೇರೆ ಏನು ಖರ್ಚಾಗಿಲ್ಲ. ಅದೆಲ್ಲ ಸೇರಿಸಿ ಒಂದು 50,000 ಖರ್ಚಾಯಿತು. ಆ ಟ್ರಾಲಿ ಬ್ಯಾಗು, ನನಗೇನು ಥಿಂಗ್ಸ್ ಬೇಕಿತ್ತು ಎಲ್ಲ. ಬಟ್ ಪರ್ಟಿಕ್ಯುಲರಾಗಿ ನನಗೇನೆಲ್ಲ ಬೇಕಿತ್ತು, ನೀಡಿತ್ತು, ಒಬ್ಬರು ಪರ್ಸನ್ ಅವರೇ ಅಡುಗೆ ಮಾಡ್ಕೋಬೇಕು, ಅವರೇ ಎಲ್ಲ ಇರಬೇಕು ಅಂದು ನಾನೆಲ್ಲ ಪ್ರತಿಯೊಂದು ತೊಗೊಂಬಂದಿದ್ದೀನಿ. ಇಂಡಿಯಾದಿಂದನೇ ನಾನು ತೊಗೊಬಂದಿದ್ದೆ ಆಲ್ಮೋಸ್ಟು. ಅದೆಲ್ಲ ಆಯಿತು. ಇಲ್ಲಿ ಬಂದು ಸ್ವಲ್ಪ ಏನು ಬೇಕಿತ್ತು ಅದನ್ನು ತೊಗೊಂಡೆ ಅಷ್ಟೇ. ಅದೆಲ್ಲ ಲೆಕ್ಕ ಹಾಕಿದ್ರೆ ಒಂದು 50,000 ಖರ್ಚಾಗಿರ್ಬೋದು ಅಷ್ಟೇ. ಇನ್ನು ಬಾಕಿ ಎಲ್ಲ ಏನಿಲ್ಲ. ಅದು ಬಿಟ್ಟು ನಾನು 2 ಸಲ 3 ಸಲ ಒಂದೊಂದು ಸಬ್ಜೆಕ್ಟಲ್ಲಿ 2 ಸಲ ಫೇಲ್ ಆಗಿದೆ, ಇನ್ನೊಂದು ಸಬ್ಜೆಕ್ಟಲ್ಲಿ 3 ಸಲ ಫೇಲ್ ಆಗಿದೆ. ಅದಕ್ಕೆಲ್ಲ ನಾನೇ ಎಕ್ಸಾಮ್ ಫೀಸ್ ಪೇ ಮಾಡಿದ್ದು. ಏಕೆಂದರೆ ಫಸ್ಟ್ ಟೈಮ್ ಎಕ್ಸಾಮ್ಗೆ ಅವರೇ ಪೇ ಮಾಡ್ತಾರೆ, ಸೆಕೆಂಡ್ ಟೈಮ್ ಎಕ್ಸಾಮ್ಗೆ ನಾವು ಪೇ ಮಾಡಬೇಕು ಫೇಲ್ ಆದರೆ. ಅದನ್ನೆಲ್ಲ ನಾನು ಕಟ್ಟಿದ್ದು. ಎಕ್ಸಾಮ್ಸಿಗೆ ನೋಡಿದ್ರೆ ಅದೊಂದು 35,000 ನಾನು ಕಟ್ಟಿರ್ಬೋದು. 35,000 ಅದು. ಮತ್ತು ಎಲ್ಲ ಇದು ನನ್ನ ಪರ್ಸ್ನಲ್ಲು, ಇದಕ್ಕೆ ಅಂತ ಪರ್ಟಿಕ್ಯುಲರ್ ನಾನೇನು ಖರ್ಚು ಮಾಡಿಲ್ಲ, ಇದೆಲ್ಲ ಪರ್ಸ್ನಲ್ಗೆ ಆಯಿತು. ಅದೊಂದು 35,000, ಇದೆಲ್ಲ ಒಂದು 50,000, ಹತ್ತತ್ರ 1 ಲಕ್ಷ ಅಂದ್ಕೊಳ್ಳಿ ಅಷ್ಟೇ ಖರ್ಚಾಗಿರೋದು.